ಸಂತ ಆಂಜೆಲಾ ಮರಿಚಿ ತನ್ನ ಊರಿನಲ್ಲಿದ್ದ ನೂರಾರು ಅಶಿಕ್ಷಿತ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಜನೆಗಳನ್ನು ರೂಪಿಸಿದ್ದ ಆಂಜೆಲಾ 1525ರಲ್ಲಿ ಜಗದ್ಗುರುಗಳನ್ನು ಭೇಟಿಯಾದಾಗ ಅದನ್ನು ಅವರಿಗೆ ವಿವರಿಸಿದರು. ಜಗದ್ಗುರು ಆಕೆಯನ್ನು ಆಶೀರ್ವದಿಸಿ ಒಳ್ಳೆಯದಾಗಲಿ ಎಂದು ಹರಸಿ ಉತ್ತೇಜಿಸಿದ್ದರು. ಆದರೆ ಯುದ್ಧ ಮತ್ತು ಸಾಂಕ್ರಾಮಿಕ ರೋಗ ದಾಳಿಯಿಟ್ಟ ಕಾರಣ ಮುಂದಿನ 10 ವರ್ಷಗಳ ತನಕ ಆಂಜೆಲಾ ತನ್ನ ಕನಸನ್ನು ಸಾಕಾರಗೊಳಿಸಲು ಸಾಧ್ಯವಾಗಿರಲಿಲ್ಲ. ನಂತರ ಶೈಕ್ಷಣಿಕ ಸೇವೆಗಾಗಿ ತಮ್ಮ ಬದುಕನ್ನೇ ಮುಡುಪಾಗಿಡಲು ಸಿದ್ಧರಾಗಿದ್ದ 28 ಜನ ಯುವತಿಯರೊಂದಿಗೆ ಕಂಪನಿ ಆಫ್ ಅರ್ಸುಲಾ ಎಂಬ ಧಾರ್ಮಿಕ ಸಭೆಯನ್ನು ಸ್ಥಾಪಿಸಿಯೇ ಬಿಟ್ಟರು. ಆಂಜೆಲಾ ತನ್ನ ಕನಸನ್ನು ಬೆನ್ನಟ್ಟಲು ಕಾರಣವಾದ ಒಂದು ಘಟನೆ ಹೀಗಿದೆ. ಒಮ್ಮೆ ಜೆರುಸಲೇಮ್ ಯಾತ್ರೆಗೆ ಹೊರಟಿದ್ದ ಆಂಜೆಲಾ ಕಾಯಿಲೆಗೆ ತುತ್ತಾಗಿ ಕಣ್ಣಿನ ದೃಷ್ಟಿ ಕಳೆದುಕೊಂಡರು. ಆಕೆಯ ಜೊತೆಗಿದ್ದವರು ಹಿಂದಿರುಗುವಂತೆ ಸೂಚಿಸಿದರು. ಆಂಜೆಲಾ ಒಪ್ಪದೆ ಹೆಚ್ಚಿನ ಭಕ್ತಿಯಲ್ಲಿ ಯಾತ್ರೆ ಮುಂದುವರಿಸಿದರು. ಪವಾಡ ಸದೃಶವಾಗಿ ಆ ಯಾತ್ರೆ ಪೂರೈಸುವ ಮೊದಲೇ ಆಕೆಯ ಕಣ್ಣಿನ ದೃಷ್ಟಿ ಮರಳಿ ಬಂದಿತು. ಸುತ್ತಲಿನ ಜನರ ಅಗತ್ಯಗಳಿಗೆ ಕಣ್ಣು ಮುಚ್ಚಿಕೊಳ್ಳಬೇಡ, ದೇವರ ಕರೆಗೆ ಹೃದಯದ ಬಾಗಿಲು ತೆರೆದಿಡು ಎಂಬುದನ್ನು ನೆನಪಿಸುವಂತಿದ್ದ ಈ ಘಟನೆ ಅವರನ್ನು ಮುಂದಿನ ಶ್ರಮಕ್ಕೆ ಹಚ್ಚಿತ್ತು. ಆಂಜೆಲಾ ಹುಟ್ಟಿದ್ದು ಉತ್ತರ ಇಟಲಿಯ ಗಾರ್ದ ಸರೋವರದ ತೀರದ ಊರೊಂದರಲ್ಲಿ. ಹುಟ್ಟಿದ್ದು 21 ಮಾರ್ಚ್ 1474. ಆಂಜೆಲಾ ಕೇವಲ 10 ವರ್ಷವಿದ್ದಾಗ ತಂದೆ ತಾಯಿಯನ್ನು ಕಳೆದುಕೊಂಡು ಮಾವನ ಮನೆಯಲ್ಲಿ ಉಳಿದುಕೊಳ್ಳಬೇಕಾಯಿತು. ಚಿಕ್ಕ ವಯಸ್ಸಿನಲ್ಲಿಯೇ ಧಾರ್ಮಿಕ ಬದುಕಿಗೆ ಆಕರ್ಷಿತಳಾದಳು. ಆಂಜೆಲಾಳ ಮಾವನು ತೀರಿಕೊಂಡಾಗ ಆಕೆ ಅನಿವಾರ್ಯವಾಗಿ ತನ್ನ ತವರೂರಿಗೆ ಹಿಂದಿರುಗಬೇಕಾಯಿತು. ತನ್ನ ತವರೂರಿನಲ್ಲಿ ವಿದ್ಯೆಯಿಲ್ಲದ ಹೆಣ್ಣು ಮಕ್ಕಳ ಸ್ಥಿತಿಯನ್ನು ಕಂಡು ಅವರ ಮನಸ್ಸು ಕಲಕಿತು. ಅವರಿಗೆ ವಿದ್ಯೆ ಕಲಿಸಬೇಕಿತ್ತು. ಆದರೆ ಅವರಿಗೆ ಕಲಿಸುವವರು ಯಾರು? ಆಗಿನ ಸಾಮಾಜಿಕ ಪರಿಸ್ಥಿತಿಗಳು ಬಹಳ ಭಿನ್ನವಾಗಿದ್ದವು. ಹೆಂಗಸರು ಪಾಠ ಹೇಳಿಕೊಡುವ ಶಿಕ್ಷಕರಾಗುವಂತಿರಲಿಲ್ಲ. ಮದುವೆಯಾಗದ ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಓಡಾಡುವಂತಿರಲಿಲ್ಲ. ಅತ್ಯಂತ ಸುಶಿಕ್ಷಿತ ಹೆಣ್ಣು ಮಕ್ಕಳೆಂದರೆ ಧರ್ಮ ಭಗಿನಿಯರು ಮಾತ್ರ. ಅವರು ಕಾನ್ವೆಂಟಿನ 4 ಗೋಡೆಗಳ ದಾಟಿ ಬರುವಂತಿರಲಿಲ್ಲ. ಇಂದು ಶಿಕ್ಷಣವನ್ನೇ ಪ್ರಧಾನ ಸೇವಾವೃತ್ತಿ ಮಾಡಿಕೊಂಡ ನೂರಾರು ಕಾನ್ವೆಂಟುಗಳಂತೆ ಆಗ ಯಾವುದೂ ಇರಲಿಲ್ಲ. ತನ್ನ ತವರೂರಿಗೆ ಹಿಂದಿರುಗಿದಾಗ 10 ಬಡ ಹೆಣ್ಣು ಮಕ್ಕಳು ಗೊತ್ತು ಗುರಿಯಿಲ್ಲದೆ ಶಿಕ್ಷಣವಿಲ್ಲದೆ ಓಡಾಡುತ್ತಿದ್ದುದನ್ನು ಕಂಡು ಆಂಜೆಲಾ ತನ್ನ ಬದುಕಿನ ಗುರಿಯನ್ನು ಕಂಡುಕೊಂಡರು. ಆಂಜೆಲಾ ಕಾಲಘಟ್ಟ ಅಂದರೆ 15ರಿಂದ 16ನೇ ಶತಮಾನದಲ್ಲಿ ಶಿಕ್ಷಣ ಏನಿದ್ದರೂ ಶ್ರೀಮಂತ ಹೆಂಗಸರಿಗೆ ಅಥವಾ ಧಾರ್ಮಿಕ ಭಗಿನಿಯರಿಗೆ ಮಾತ್ರ ಸೀಮಿತವಾಗಿತ್ತು. ಸ್ವತಃ ಆಂಜೆಲಾ ಸ್ವಂತ ಪರಿಶ್ರಮದಿಂದಾಗಿ ವಿದ್ಯೆ ಕಲಿತಿದ್ದರೆ ಹೊರತು ಶಿಕ್ಷಣ ಒಂದು ಹಕ್ಕಾಗಿ ಅವರಿಗೆ ಲಭ್ಯವಾಗಿರಲಿಲ್ಲ. ಈ ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣವಾಗಲಿ ನಿಯಮಿತ ಶಿಕ್ಷಣವಾಗಲಿ ಯಾವುದೂ ಇಲ್ಲದೆ ಆಗ ಬಳಕೆಯಲ್ಲಿದ್ದ ಮಾರ್ಗಗಳಾವು ಆ ಹೆಣ್ಣು ಮಕ್ಕಳಿಗೆ ನೆರವಾಗುವಂತಿರಲಿಲ್ಲ. ಆಂಜೆಲಾ ಹೊಸ ವಿಧಾನಗಳನ್ನು ಹುಡುಕಾಡತೊಡಗಿದರು. ಅವಿವಾಹಿತ ಹೆಣ್ಣು ಮಕ್ಕಳ ಒಂದು ಪುಟ್ಟ ಗುಂಪು ಕಟ್ಟಿಕೊಂಡರು. ಫ್ರಾನ್ಸಿಸ್ಕನ್ ಸಭೆಯ ಕೆಲವು ಸಹೋದರರನ್ನು ಕಲೆ ಹಾಕಿ ಬೀದಿ ಬದಿಯಲ್ಲಿ ಅಡ್ಡಾಡುತ್ತಾ ಹೆಣ್ಣು ಮಕ್ಕಳನ್ನು ಸೇರಿಸಿಕೊಂಡು ಶಿಕ್ಷಣ ನೀಡಲು ಆರಂಭಿಸಿಯೇ ಬಿಟ್ಟರು. ಹೀಗೆ ಕೆಲಸಕ್ಕಿಳಿದ ಆ ಹೆಣ್ಣು ಮಕ್ಕಳ ಬಳಿ ಹಣವಿರಲಿಲ್ಲ. ಇದ್ದುದೆಲ್ಲ ಅರ್ಪಣಾ ಭಾವ ಮತ್ತು ಕ್ರಿಸ್ತನಿಗಾಗಿ ಬದ್ಧತೆ. ದಿನವೆಲ್ಲ ದುಡಿದು ರಾತ್ರಿ ತಮ್ಮ ಮನೆಗಳಿಗೆ ಹಿಂತಿರುಗುತ್ತಿದ್ದರು. ಪ್ರಾರ್ಥನೆ ಮತ್ತು ತರಗತಿಗಳಿಗಾಗಿ ಮಾತ್ರ ಒಟ್ಟಿಗೆ ಸೇರುತ್ತಿದ್ದರು. ವಾಸ್ತವದಲ್ಲಿ ಬಡವರಿಗೆ ನಿಮ್ಮ ಹಣಕ್ಕಿಂತ ಸೇವೆ ಮಾಡಬೇಕಾದ ಅಗತ್ಯ ನಿಮಗೇ ಹೆಚ್ಚು ಎಂಬ ಮಾತುಗಳಿಂದ ಸೇವಾಸಕ್ತ ಮಹಿಳೆಯರಲ್ಲಿ ಹೆಚ್ಚು ನಿಷ್ಠೆ ಹಾಗೂ ಉತ್ಸಾಹವನ್ನು ತುಂಬುತ್ತಿದ್ದ ಆಂಜೆಲಾ ಜಗದ್ಗುರು ಕ್ಲೆಮೆಂಟರ ಪ್ರಭಾವವೋ ಏನೋ ತಾನು ಸೇರಿಸಿ ಕಟ್ಟಿದ ಈ ಹೆಣ್ಣು ಮಕ್ಕಳ ಗುಂಪಿಗೆ ಔಪಚಾರಿಕವಾಗಿ ಕಂಪನಿ ಆಫ್ ಸೇಂಟ್ ಅರ್ಸುಲಾ ಎಂದು ಹೆಸರಿಟ್ಟರು. ಆಂಜೆಲಾ ಜೀವಿತ ಕಾಲದಲ್ಲಿ ಇದು ಅಧಿಕೃತ ಧಾರ್ಮಿಕ ಸಭೆಯಾಗಿರಲಿಲ್ಲ. ಕಥೋಲಿಕ ಇತಿಹಾಸದಲ್ಲಿ ಕಾನ್ವೆಂಟ್ ಗೋಡೆಗಳನ್ನು ದಾಟಿ
ಜನರ ನಡುವೆ, ಅದರಲ್ಲೂ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಮೊದಲ ಮಹಿಳಾ ಧಾರ್ಮಿಕ ಸಂಸ್ಥೆ ಇಂದು ಮಹಿಳೆಯರನ್ನು ಒಳಗೊಂಡಂತೆ ಎಲ್ಲರಿಗೂ ಸಮವಾದ ಶಿಕ್ಷಣದ ಅವಕಾಶ ಮತ್ತು ಸೇವಾ ಕ್ಷೇತ್ರದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಯಂತಹ ಆಂಜಲರ ದಿಟ್ಟ ಹಾಗೂ ಪ್ರಗತಿಪರ ವಿಚಾರಗಳನ್ನು ಜನ ಒಪ್ಪಿಕೊಳ್ಳಲು ಬಹುಕಾಲವೇ ಹಿಡಿಯಿತು. ಇದರ ಪರಿಣಾಮವಾಗಿ ಸಾಕಷ್ಟು ಮಾನಸಿಕ ಹಾಗೂ ದೈಹಿಕ ಶ್ರಮ ಅನುಭವಿಸಬೇಕಾಯಿತು. ಜನವರಿ 27, 1540ರಲ್ಲಿ ಕೊನೆಯುಸಿರೆಳೆದ ಆಂಜಲಾ ಮರಿಚ್ಚಿಯನ್ನು ಮೇ 24, 1807ರಲ್ಲಿ ಸಂತ ಪದವಿಗೆ ಏರಿಸಲಾಯಿತು.